ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಮಾರ್ಚ್ 6ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ನಗರಾಧ್ಯಕ್ಷರಾದ ದೀಪಕ್ ಸಿಂಗ್ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಕಚೇರಿಯಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು. ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ ಎಂದು ಖುದ್ದು ಸರ್ಕಾರವೇ ಒಪ್ಪಿಕೊಂಡಿದೆ. 5 ಗ್ಯಾರಂಟಿಯಿಂದ ಅಧಿಕಾರಕ್ಕೆ ಬಂದ ಈ ಸರ್ಕಾರ ಮಾತು ಉಳಿಸಿಕೊಂಡಿಲ್ಲ ಎಂದು ದೂರಿದರು. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರಿಗೂ ಸಂಬಳ ಇಲ್ಲದಂತಾದರೂ ಅನುಮಾನವಿಲ್ಲ. ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಹೋಗಿದೆ. ಆಡಳಿತ ಪಕ್ಷದ ಶಾಸಕರಿಗೂ ಅನುದಾನ ಕೊಡ್ತಿಲ್ಲ ಅಂತ ಆತಂಕ ವ್ಯಕ್ತಪಡಿಸಿದರು. ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಬೇಕಾದಷ್ಟು ಹುದ್ದೆಗಳು ಖಾಲಿ ಬಿದ್ದಿವೆ. ಆಯ್ಕೆ ಮಾಡಿದರೆ ಸಂಬಳ ಕೊಡೋಕೆ ಹಣ ಇಲ್ಲ. ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಆರಂಭಿಸಿದೆ. ಯಾರೇ ಕುಡಿದು ಸಾಯಲಿ, ಇವರ ಬೊಕ್ಕಸ ತುಂಬಬೇಕಷ್ಟೇ ಅಂತ ಆಪಾದನೆ ಮಾಡಿದರು. ಇನ್ನು ಬಜೆಟ್ ರೈತರ ಬಡವರ ಪರವಾಗಿ ನೀಡಿ ಎಂದು ಜೆಡಿಎಸ್ ನಗರಾಧ್ಯಕ್ಷ ದೀಪಕ್ ಸಿಂಗ್ ಒತ್ತಾಯಿಸಿದರು. ವಿಚಾರಗಳು ಹಲವಾರಿದೆ. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಮಂಕುಬೂದಿ ಎರಚಿ ಅಧಿಕಾರಕ್ಕೆ ಬಂದರು. ಕಡೆಗೆ ಲಾಸ್ಟಿಗೆ ನೋಡಿದ್ರೆ ಈಗ ಆ ಗ್ಯಾರಂಟಿ ದುಡ್ಡು ಇಲ್ಲ, ಅಭಿವೃದ್ಧಿಗೂ ದುಡ್ಡಿಲ್ಲ. ಮೇನ್ ರೋಡ್ಗಳು, ಈ ಒಳಗಡೆ ಕ್ರಾಸ್ ರೋಡ್ಗಳು ಬಿಡಿ, ಗುಂಡಿ ಬಿದ್ದಿರೋದು ಲೆಕ್ಕಕ್ಕೆ ಇಲ್ಲ. ತಾವುಗಳು ಓಡಾಡ್ತಾ ಇರ್ತೀರಿ, ದಿನನಿತ್ಯ ತಿರುಗಾಡ್ತಾ ಇರ್ತೀರಿ, ನಿಮಗೂ ಗೊತ್ತಿದೆ. ಮೇನ್ ರೋಡಲ್ಲಿರುವಂಥ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸಹಿತ ಇವ್ರ ಹತ್ರ ದುಡ್ಡಿಲ್ಲ. ಹೀಗೆ ಆದರೆ ಕತೆ ಅಭಿವೃದ್ಧಿ ಅಂತೂ ನಾವು ಶಿವಮೊಗ್ಗ ಮುಗಿದೋಗಿದೆ ಬಿಡಿ. ಅದು ಒಂದು ಕಾಲ ಇತ್ತು. ಈ ಹಿಂದೆ ಕೆ ವಿ ಪ್ರಸನ್ನಕುಮಾರ್ ಅವರು ಶಾಸಕರಾಗಿದ್ದಾಗ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ನಿಂತು ಮಾಡಿಸ್ತಾಯಿದ್ರು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಗೋಪಶೆಟ್ಟಿಕೊಪ್ಪದಲ್ಲಿ ಏನು 4700 ಚಿಲ್ಲರೆ ಮನೆಗಳು ಅರ್ಜಿ ಆಗ ನಮ್ಮ ನಾಯಕರಾದಂಥ ಕೆ ವಿ ಪ್ರಸನ್ನಕುಮಾರ್ ಅವರು ಶಾಸಕರಾಗಿದ್ದಾಗ ಕರೆದಿದ್ದು. ಅಪ್ಲಿಕೇಶನ್ಸ್ ಕಾಲ್ ಮಾಡಿ ಅಲಾಟ್ಮೆಂಟು ಸಹಿತ ಆಗೋಗಿತ್ತು. ಗುದ್ಲಿ ಪೂಜೆ ಮಾಡಿ ಮನೆ ಕಟ್ಟಿ ಅವರಿಗೆ ಹಂಚಿಕೆ ಮಾಡೋ ಕೆಲಸ 2017ರಿಂದ ಇಲ್ಲಿ ತನಕ ನಡೀತಾ ಇದೆ. ಇತ್ತೀಚೆಗೆ ಮೊನ್ನೆ 600 ಮನೆ ಫಿನಿಶ್ ಆಗಿ ಪಾಪ ಆಗಿದೆ. ಅದರಲ್ಲೂ ಕೂಡ ಗೋಲ್ಮಾಲು 50,000 25,000 ಹಂಚಿಕೆ ಆಗೋಗಿರೋ ಮನೆಗಳನ್ನ ನಂಬರ್ ಕೊಡೋಕ್ಕೆ ದುಡ್ಡು, ನಂಬರ್ ಕೊಡೋಕ್ಕೆ, ಮನೆ ನಂಬರ್ ಕೊಡೋಕ್ಕೆ ಇದು ದುಡ್ಡು ಎಲ್ಲೆಲ್ಲಿಗೆ ತಲುಪ್ತಾ ಇದೆಯೋ, ಯಾರ್ಯಾರಿಗೆ ತಲುಪ್ತಾ ಇದೆಯೋ ನಮಗಂತೂ ಗೊತ್ತಿಲ್ಲ. ಇದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಾಗಲಿ, ಇದಕ್ಕೆ ಸಂಬಂಧಪಟ್ಟ ಹೈಯರ್ ಅಫಿಷಿಯಲ್ಸ್ ಯಾರಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಜೊತೆಯಲ್ಲಿ ಯಾರು ಈಗಾಗಲೇ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಎಲ್ಲರಿಗೂ ಮನೆ ಸಿಗುತ್ತೆ. 4700 ಜನಕ್ಕೂ ಅಲಾಟ್ಮೆಂಟ್ ಆಗಲೇ ಆಗೋಗಿದೆ. ಈ ಹೊಸ ಅಲಾಟ್ಮೆಂಟ್ ಮಾಡುವಂಥದ್ದೇನೂ ಉಳಿದಿಲ್ಲ. ಆ ನಂತರದಲ್ಲಿ ನಾವು ಅಲಾಟ್ಮೆಂಟು ನಮ್ಮ ಪ್ರಸನ್ನಕುಮಾರ್ ಅವರು MLA ಆಗಿದ್ದಾಗ ಅಲಾಟ್ಮೆಂಟ್ ಆಗೋಗಿತ್ತು. ನಂತರದಲ್ಲಿ ಈಶ್ವರಪ್ಪನವರು ಅದು ಗುದ್ಲಿ ಪೂಜೆ ಮಾಡಿದ್ರು. ಗುದ್ಲಿ ಪೂಜೆ ಮಾಡಿ ಆ ನಂತರದಲ್ಲಿ ಈಗ ಹಂಚಿಕೆ ಕೆಲಸ ನಡೀತಾ ಇರೋದು. ಇಷ್ಟೇ ಅಲ್ಲದೆ ಅಲ್ಲಿ ಈ ಆಶ್ರಯ ಯಾರು ನಮ್ಮ ಫಲಾನುಭವಿಗಳಿದ್ದಾರಲ್ಲ ಅವರಿಗೆ ಬ್ಯಾಂಕ್ ಲೋನು ಫೆಸಿಲಿಟಿ ಇದೆಯಲ್ಲ, ಅಡ್ಜಸ್ಟ್ಮೆಂಟ್ ಬ್ಯಾಂಕ್ ಲೋನ್ ಕೊಡ್ತಾರಲ್ಲ, ಆ ಬ್ಯಾಂಕ್ ಲೋನಿಗೆ ಬ್ಯಾಂಕ್ನವ್ರು ಸಿಬಿಲ್ ಸ್ಕೋರ್ ಕೇಳ್ತಾರೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಅವ್ರು ಆಶ್ರಯ ಮನೆ ಯಾಕ್ರಿ ತೊಗೋಬೇಕು? ಹೌದಾ ಅಲ್ವಾ? ಇದ್ರ ಕಡೆನೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕು. ಅದನ್ನು ಆ ಸಮಸ್ಯೆ ಗೊಂದಲ ಏನಿದೆ ಜನರದು, ಆ ಜನರ ಗೊಂದಲನೂ ಕೂಡ ಅದನ್ನು ಸಹ ತೆಗಿಬೇಕು. ನಗರ ಪಾಲಿಕೆಗೆ ಹೋದರೆ ನಮ್ಮ ಅಧ್ಯಕ್ಷ ಸರ್ ಈಗ ವೈಜಾಗಿಂದು ಅಪ್ಡೇಟ್ ಮಾಡಿದ್ದಾರೆ. ಇದೇ ಕುಮಾರಣ್ಣವರು ನನಗೆ ಒಂದು 2-3 ಮೀಟಿಂಗ್ ನಾನು ಮೋದಿಜಿಯವ್ರ ಹತ್ರ ಕುಂತು ಮಾತಾಡ್ತಾ ಇದ್ದೀನಿ. ನನಗೊಂದು 2-3 ಮೀಟಿಂಗ್ ಅವಕಾಶ ಮಾಡಿಕೊಡಿ, ಕಾರ್ಖಾನೆ ನಾವು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ಕಾರ್ಖಾನೆ ಉಳಿಸ್ಕೊಡ್ತೀನಿ ಅಂತೇಳಿ ಮೊನ್ನೆ ಕುಮಾರಣ್ಣವ್ರು ಹೇಳಿದ್ದಾರೆ. ಹೌದು ಸರ್, ಈಗ 15,000 ಕೋಟಿ ಹಣ ಬೇಕು ಅಂದರೆ, ಒಂದೊಂದು ಕಾರ್ಖಾನೆ ಓಪನ್ ಮಾಡ್ಲಿಕ್ಕೆ 15,000 ಕೋಟಿ 20,000 ಕೋಟಿ ಬೇಕು ಅಂದರೆ ಒಂದೊಂದೇ ಪಾರ್ಟ್ ವೈಸ್ ಮಾಡ್ಕೊಂಡು ಬರ್ತಾ ಇದಾರಲ್ಲ. ಹೌದು ಮೊನ್ನೆ ಲೋಕಸಭಾ ಚುನಾವಣೆ ಮುಗ್ದು ಈಗ 1 ವರ್ಷನೂ ಆಗಿಲ್ಲ. ಹಾಲೆ ಬೇರೆ ದೇಶಕ್ಕೆ ಇವತ್ತು ಕುಮಾರಣ್ಣ ಸೀಮಿತ ಆಗಿದ್ದಾರೆ, ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ. ಇಡೀ ದೇಶ ಪೂರ್ತಿ ನೋಡ್ಕೊಂಡ್ ಬರ್ತೇನೆ, ನಮ್ಮ ರಾಜ್ಯನ ಬಿಟ್ಕೊಡ್ತಾರ? ನಮಗೆ ಗ್ಯಾರಂಟಿ ಇದೆ ಕುಮಾರಣ್ಣ ಕಾರ್ಖಾನೆ ಓಪನ್ ಮಾಡ್ತಾರೆ ಅಂತ. ಅಲ್ಲ, ಪ್ರಥಮ ಆದ್ಯತೆ ಕೊಡ್ಬೇಕು ಅಂದ್ರೆ ಈಗ ಇಡೀ ಈಗ ನೋಡಿ, ಈಗ ದೇಶಾದ್ಯಂತ ಕಾರ್ಖಾನೆಗಳು ಕೆಲವರು ಹಲವಾರು ಅಲ್ಲಿ ಅವರದೇ ಒಂದು ಕಮಿಟ್ಮೆಂಟ್ ಇರ್ತದೆ. ಅಲ್ಲ, ಪ್ರೋಸೆಸ್ ಅಲ್ಲಿ ಇದೆ, ಅದನ್ನೇ ಹೇಳ್ತಾ ಇದ್ದೀನಿ. ಪ್ರೋಸೆಸ್ ಅಲ್ಲಿ ಇದೆ. ಕಾರ್ಖಾನೆ ಅವರು ಓಪನ್ ಮಾಡಲ್ಲ, ನಾನು ಸಾಕಾರ ಮಾಡಲ್ಲ ಅಂತ ಎಲ್ಲೂ ಕುಮಾರಣ್ಣ ಹೇಳಿಲ್ಲ. 100% ಕಾರ್ಖಾನೆ ಓಪನ್ ಮಾಡ್ತಾರೆ ಕುಮಾರಣ್ಣವರು. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತೀವಿ ಕೇಳಿ, 23ಕ್ಕೆ ಭದ್ರಾವತಿಯ ಸಿದ್ದರಾಮಣ್ಣವ್ರು ಹೇಳೋದ್ರಲ್ಲ, ನಮ್ಮ ಸರ್ಕಾರ ಬರ್ತಿದ್ದಂಗೆನೆ 3 ತಿಂಗಳಿಗೆ ಈ ಕಾರ್ಖಾನೆ ಓಪನ್ ಮಾಡ್ತೀವಿ ಅಂದ್ರಲ್ಲ.
ಎಲ್ಲೋಯ್ತು ರಾಜ್ಯ ಸರ್ಕಾರಕ್ಕೆ? ಯಾಕೆ ಓಪನ್ ಮಾಡಲಿಲ್ಲ? MPM ಕಾರ್ಖಾನೆಯಲ್ಲಿರೋಂಥ ಮೋಟ್ರು ಮಿಷಿನ್ಗಳೆಲ್ಲ ಕೆಲವಾರು ಮಿನಿಸ್ಟ್ರುಗಳಿಗೆ ಯಾರ್ಯಾರು ಕಾರ್ಖಾನೆ ಇದೆ ಅಲ್ಲಿಗೆ ಸಪ್ಲೈ ಆಗ್ತಾ ಇದೆ. ಇದನ್ನ ಯಾರು ಕೇಳೋರಿಲ್ಲ. ನಮ್ಮ ಭದ್ರಾವತಿ ಕಾರ್ಖಾನೆ ಮಿಷಿನರಿ ಎಲ್ಲಿದೆ? ರಾತ್ರಿ 1 ಗಂಟೆ 2 ಗಂಟೆಗೆ ಸರ್ಚ್ ಮಾಡಬೇಕು ಟಾರ್ಚ್ ಹಾಕಿ. ಎಲ್ಲೋಗ್ತಿದೆ?